ಹೆಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಲಕ್ಷ್ಮೀವರಮ ಸೀರಿಯಲ್ನ ಎಪಿಸೋಡ್ನಲ್ಲಿ ಫಸ್ಟ್ಗೆ ಕೃಷ್ಣಕಾಂತ್ ಕೀ ತೊಗೊಂಡ್ಬಿಟ್ಟು ಹೊರಗಡೆ ಹೊರಡೋದಕ್ಕೆ ಅಂತ ರೆಡಿ ಆಗ್ತಿರ್ತಾನೆ. ಆವಾಗ ಲಕ್ಷ್ಮಿ ಎದುರಾಗ್ಬಿಟ್ಟು, ಏನು ಮಾವ ಹೊರಗಡೆ ಹೊರಟ್ರ ಅಂದಾಗ, ಹೌದಪ್ಪ ಸ್ವಲ್ಪ ಕೆಲಸ ಇದೆ ಅಂತಾನೆ. ಆವಾಗ ಸರಿ, ಅತ್ತೆನೇ ನೋಡೋಕೆ ಹೋಗ್ತಿದ್ದೀರಾ ಮಾವ? ಅತ್ತೆ ನೋಡೋದಕ್ಕೆ ಯಾಕೆ ಹಿಂಗೆ ಕದ್ದು ಮುಂಚೆ ಹೋಗ್ತಾ ಇದ್ದೀರಾ? ಅದ್ರ ಅವಶ್ಯಕತೆ ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ. ವೈಷ್ಣವ್ಗೆ ಇದೆಲ್ಲ ಹೇಳಕ್ಕೆ ಹೋಗ್ಬೇಡಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಮಾವ ಅವರು ವೈಷ್ಣವ್ ಅವರು ಅಲ್ಲಿ ಅತ್ತೆನ ಮೀಟ್ ಮಾಡೋಕೆ ಹೋಗಬೇಡಿ ಅಂತ ಹೇಳಿದ್ದು ಅತ್ತೆ ಮೇಲಿರೋ ಕೋಪಕ್ಕೋಸ್ಕರ ಅಲ್ಲ. ಅತ್ತೆಗೆ ನಾವು ಎಷ್ಟು ದಿನ ನಾವು ಯಾರು ಮೀಟ್ ಮಾಡೋಕೆ ಹೋಗಲಿಲ್ಲ ಅಂದರೆ ತಾವು ಮಾಡಿರೋ ತಪ್ಪು ಎಷ್ಟು ದೊಡ್ಡದು ಅಂತ ಅವ್ರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಷ್ಟೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವಿಧಿ ಬಂದುಬಿಟ್ಟು, ಅಪ್ಪ ನಾನು ನಿಮ್ಮ ಜೊತೆ ಬರ್ತೀನಿ ಅಮ್ಮನ ನೋಡೋದಕ್ಕೆ ಅಂತಾಳೆ. ಲಕ್ಷ್ಮಿ ಕಡೆ ತಿರುಗಿಬಿಟ್ಟು, ಯಾರು ಏನು ರೂಲ್ ಮಾಡಿದ್ರು ಅಷ್ಟೇ, ನಾನು ಅಮ್ಮನ ನೋಡೋಕೆ ಹೋಗೋದು ಯಾರೂ ತಪ್ಪಿಸೋದಕ್ಕಾಗಲ್ಲ ಅಂದಾಗ, ಇಲ್ಲಿ ಯಾರಿಗೂ ತಪ್ಪಿಸ್ಬೇಕು ಅಂತಲೂ ಇಲ್ಲ ವಿಧಿ, ನೀನು ನಿಮ್ಮ ಅಮ್ಮನ ನೋಡೋಕೆ ಯಾಕೆ ಹೋಗ್ಬಾರ್ದು, ಹೋಗ್ಬಿಟ್ಟು ಬಾ ಅಂತ ಹೇಳಿದಾಗ, ಸಾಕು ನಿಲ್ಲಿಸು ನಿನ್ನ ಡ್ರಾಮಾನ, ಅವಳೇನೋ ಬೈದಂಗೆ ಮಾಡೋದಂತೆ, ಇವಳು ಬಂದು ಸಮಾಧಾನ ಮಾಡೋದಂತೆ. ಮೊದಲು ನೀನು ಮಾತ್ರ ಡ್ರಾಮಾ ಮಾಡ್ತಾ ಇದ್ದೆ, ಈಗ ಅಣ್ಣನೂ ಸೇರಿಸ್ಕೊಂಡಿದ್ಯಾ, ಮನೆ ಒಂಥರ ಡ್ರಾಮಾ ಕಂಪ್ನಿ ಮಾಡಿಬಿಟ್ಟಿದ್ಯಾ ಅಂತ ವಿಧಿ ಹೇಳ್ತಿರ್ತಾಳೆ. ಆವಾಗ ಕೃಷ್ಣಕಾಂತ್, ನೀನೇ ನನ್ನ ಜೊತೆ ಬರಬೇಕಲ್ವಾ, ಸರಿ ಹೋಗು ನಡಿ, ಕಾರಲ್ಲಿ ಕೂತ್ಕೊ ಅಂತ ಹೇಳ್ತಾಳೆ. ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಅವ್ರು ಹೊರಡೋದನ್ನ ಸುಪ್ರೀತಾ ನೋಡ್ಬಿಟ್ಟು ಲಕ್ಷ್ಮಿ ಹತ್ರ ಬಂದು ಬೈತಾ ಇರ್ತಾಳೆ. ಆಯಿತಾ, ನಿನ್ನ ಮಾವನ್ನು ಕಳಿಸಿದ್ದಾಯ್ತಾ? ನಿನಗೆ ಎಷ್ಟು ಹೇಳಿದ್ರು ಯಾಕೆ ಅರ್ಥ ಆಗೋದಿಲ್ಲ? ಯಾವುದು ಒಳ್ಳೇದು, ಹಾಲು ಯಾವುದು, ಕಳ್ಳಿ ಹಾಲು ಯಾವುದು, ಏನು ಗೊತ್ತಾಗೋದಕ್ಕೆ ಹೋಗಲ್ಲ ನಿನಗೆ. ಎಲ್ಲರನ್ನೂ ನಂಬ್ತೀಯಾ? ಅತಿಯಾಗಿ ಒಳ್ಳೆತನ ತೋರಿಸ್ಬೇಡ, ಅದೇ ಕೊನೆಗೆ ನೀನು ಉರುಳಾಗುತ್ತೆ ಅಂತ ಬೈತಾ ಇರ್ತಾಳೆ. ಚಿಕ್ಕಮ್ಮ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ, ಏನಾಯಿತು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೇಳ್ತಿರ್ತಾಳೆ. ನೀವು ಮಾತಾಡ್ತಿರೋದೊಂದು ಅರ್ಥ ಆಗ್ತಿಲ್ಲ ಅಂತ. ಸರಿ ಹೇಳ್ತೀನಿ ಕೇಳು, ನಾನು ಕೀರ್ತಿ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು. ನನಗೆ ಕೀರ್ತಿ ಮೇಲೆ ಡೌಟ್ ಬಂದಿದೆ. ಅವಳು ಯಾಕೋ ಒಂದೊಂದ್ಸಲ ಆಡ್ತಿರೋದು ನೋಡಿದರೆ, ಅದರಲ್ಲೂ ಮೊನ್ನೆ ವೈಷ್ಣವನ ಹೊರಗಡೆ ಕರ್ಕೊಂಡು ಹೋಗಿದ್ದು, ಆ ಕಾರ್ ಬೋನಟ್ ಮೇಲೆ ಹತ್ತು ಕೂತ್ಕೊಂಡಿದ್ದು ನೋಡಿದರೆ ನಂಗೆ ಹಳೆ ಕೀರ್ತಿ ಅಂತಲೇ ಅನ್ನಿಸ್ತು. ಯಾವುದಕ್ಕೂ ಆ ಕೀರ್ತಿ ಮೇಲೆ ಒಂದು ಕಣ್ಣಿಟ್ಟಿರೋದು ಒಳ್ಳೇದು ಅಂತ ಅಂದಾಗ ಲಕ್ಷ್ಮಿ ಸಿಟ್ಟು ಮಾಡಿಕೊಂಡು, ಚಿಕ್ಕಮ್ಮ ಏನು ಮಾತಾಡ್ತಿದ್ದೀರಾ ನೀವು? ಅದು ಕೀರ್ತಿ ಬಗ್ಗೆ, ಅವಳ ಮನಸ್ಥಿತಿ ಏನು ಅಂತ ಗೊತ್ತಿದೆ, ಅದರಲ್ಲಿ ನೀವು ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊತಿರ್ತಾಳೆ. ಅಷ್ಟರಲ್ಲಿ ಸುಪ್ರೀತಾಗೆ ಕಾರುಣ್ಯನ ಕಾಲ್ ಬರುತ್ತೆ. ಕಾರುಣ್ಯ ಕಾಲ್ ಮಾಡಿಬಿಟ್ಟು, ಕೀರ್ತಿ ಕಾಣಿಸ್ತಿಲ್ಲ, ಅಲ್ಲಿ ಏನಾದರೂ ಬಂದಿದ್ದಾಳ ಅಂತ ಕೇಳ್ತಾಳೆ. ಏನಾಯ್ತು ಅಂದಾಗ, ಕೀರ್ತಿ ಮತ್ತೆ ಕಾಣಿಸ್ತಿಲ್ಲ ಅಂತ ಅಂದಾಗ ಎಲ್ಲ ಟೆನ್ಷನ್ ಮಾಡ್ಕೊಂಡು ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ವೈಷ್ಣವ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಕೀರ್ತಿ ಅವನಿಗೆ ಗೊತ್ತಿಲ್ಲದಿರುವಂಗೆ ಅವ್ನು ಫೋನಲ್ಲಿ ಮಾತಾಡ್ತಿರುವಾಗ ಅವ್ನು ಡಿಕ್ಕಿನಲ್ಲಿ ಬಂದು ಕೂತ್ಕೊಂಡು ವೈಷ್ಣವ್ ಕಾರಲ್ಲಿ ಹೋಗ್ತಾ ಇರ್ತಾಳೆ. ವೈಷ್ಣವ್ ಒಂದು ಲೊಕೇಶನ್ ಬಂದಾಗ, ಏನಿದು ಮೀಟಿಂಗ್ ಲೊಕೇಶನ್ ಕಳಿಸು ಅಂದರೆ ಕೆಫೆ ಲೊಕೇಶನ್ ಕಳಿಸಿದಾರಲ್ಲ, ಏನಾದರೂ ಆಗಲಿ ಬಂದಿದ್ದೀನಿ ಮೀಟಿಂಗ್ ಮುಗಿಸ್ಕೊಂಡೇ ಹೋಗೋಣ ಅಂತ ಒಳಗಡೆ ಹೋಗ್ತಾನೆ. ಅಲ್ಲಿ ಸೆಕ್ಯೂರಿಟಿ ನಿಲ್ಲಿಸ್ಬಿಟ್ಟು ಅವನ್ನ ಚೆಕ್ ಮಾಡಿಬಿಟ್ಟು ಡಿಕ್ಕಿ ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಷ್ಟರೊಳಗೆ ಅವ್ನು ವೈಷ್ಣವ್ ಅಂತ ಗೊತ್ತಾಗ್ಬಿಟ್ಟು, ಸರ್ ನೀವು ವೈಷ್ಣವ್ ಸರ್ ಅಲ್ವಾ, ಒಂದು ಸೆಲ್ಫಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಸೆಲ್ಫಿ ತಗೋತಾನೆ. ಚೆಕ್ಕಿಂಗ್ ಎಲ್ಲ ಮುಗಿತಾ ಅಂದರೆ, ಇರಲಿ ಸರ್ ಪರವಾಗಿಲ್ಲ ಹೋಗಿ ಅಂತ ಕಳಿಸ್ಬಿಡ್ತಾನೆ. ಡಿಕ್ಕಿನಲ್ಲಿ ಕೀರ್ತಿ ಇರ್ತಾಳೆ. ವೈಷ್ಣವ್ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇರ್ತಾನೆ. ಕೀರ್ತಿ ಡಿಕ್ಕಿ ಓಪನ್ ಮಾಡಿದ ತಕ್ಷಣ ಕಾರ್ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಪಸ್ ಬಂದುಬಿಟ್ಟು ಅವನು ಡೋರೆಲ್ಲ ಚೆಕ್ ಮಾಡ್ತಾನೆ. ಆಮೇಲೆ ಡಿಕ್ಕಿ ಓಪನ್ ಆಗಿರೋದು ನೋಡ್ತಾನೆ. ಅಷ್ಟರಲ್ಲಿ ಕೀರ್ತಿ ಹೋಗ್ಬಿಟ್ಟು ಬೇರೆ ಕಾರ್ ಹಿಂದೆ ಬಚ್ಚಿಟ್ಕೊಳ್ತಾಳೆ. ಅವನು ಡಿಕ್ಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಳಗೆ ಹೋಗ್ತಾನೆ. ನಂತರ ಈ ಕಡೆ ಕೀರ್ತಿನೂ ಕೂಡ ಒಳಗಡೆ ಹೋಗ್ತಾಳೆ. ಈ ಕಡೆ ಕಾರುಣ್ಯ ಲಕ್ಷ್ಮಿ ಎಲ್ಲ ಟೆನ್ಷನ್ ಆಗಿಬಿಟ್ಟು, ಏನು ನೀವು ಕರೆಕ್ಟಾಗಿ ನೋಡ್ಕೋಬೇಕಲ್ವ ಅಂತ ಸುಪ್ರೀತಾ ಬೈತಾ ಇರ್ತಾಳೆ. ನಾನು ತುಂಬ ಹುಷಾರಾಗೆ ನೋಡ್ಕೋತಾ ಇದ್ದೆ, ಆದರೂ ಕೂಡ ನಾನು ಕಣ್ ತಪ್ಪಿಸಿ ಹೋಗಿದ್ದಾಳೆ ಎಂದಾಗ, ಸರಿ ಆಗಿದ್ದಾಯಿತು, ಅವಳು ನೆಕ್ ಚೈನ್ ಇತ್ತಲ್ಲ ಅದ್ರಲ್ಲಿ ನೋಡೋಣ ಬನ್ನಿ, ಕ್ಯಾಮ್ರಾ ಇತ್ತಲ್ಲ ಅದರಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳಿದಾಗ, ಅವತ್ತು ವಿಧಿ ಮತ್ತು ವಿಧಿ ಲವರ್ ಮೈಕಲ್ಲಿ ಮಾತಾಡಿದ್ದು ಮತ್ತು ಆವಾಗ ಇವ್ರು ನೆಕ್ ಚೈನ್ ತೆಗೆದಿಟ್ಟಿದ್ದು ಎಲ್ಲ ಹೇಳ್ತಾರೆ. ಸರಿ ಆಮೇಲಾದರೂ ಹಾಕಬೇಕಾಗಿತ್ತಲ್ವ, ಈಗ ಹೇಗೆ ಹುಡ್ಕೋದು ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೋತಿರ್ತಾಳೆ. ಆಗ ಸುಪ್ರೀತಾ, ನನಗೇನೋ ಪ್ರಾಬ್ಲಮ್ ಬೇರೆನೇ ಅಂತ ಅನ್ನಿಸ್ತಿದೆ, ಬಾ ಲಕ್ಷ್ಮಿ ನನ್ನ ಜೊತೆ ಮಾತಾಡಬೇಕಂತ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ವೈಷ್ಣವ್ ಕೆಫೆ ಒಳಗೆ ಹೋಗ್ತಾ ಅವ್ರನ್ನ ಯಾರನ್ನ ಮೀಟ್ ಮಾಡಬೇಕಿತ್ತು ಅವ್ರನ್ನ ಸರ್ಚ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಹಿಂದೆನೇ ಕೀರ್ತಿನೂ ಹೋಗ್ತಾ ಇರ್ತಾಳೆ. ಹೋಟೆಲ್ ಮ್ಯಾನೇಜರ್ ಬಂದ್ಬಿಟ್ಟು, ನಿಮಗೋಸ್ಕರ ಬುಕ್ ಆಗಿರೋಂಥ ಟೇಬಲ್ ಇದೇನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಕೀರ್ತಿನೂ ಕೂಡ ಅವ್ನು ಕಾಣೋ ಹಾಗೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಟೇಬಲ್ನಲ್ಲಿ ಕೂತಿರ್ತಾಳೆ. ಅಷ್ಟರಲ್ಲಿ ಇನ್ನೊಬ್ಳು ಹುಡುಗಿ ಬಂದ್ಬಿಟ್ಟು ಅವನನ್ನು ಅಪ್ಕೊಳ್ತಾಳೆ. ವೈಷ್ಣವ್ ಸರ್ ನಾನು ನಿನ್ನ ದೊಡ್ಡ ಫ್ಯಾನ್ ಅಂತ ಹೇಳ್ಬಿಟ್ಟು ಕಿರಿಕಿರಿ ಮಾಡ್ತಿರ್ತಾಳೆ. ಆಗ ವೈಷ್ಣವ್ ಅದರಿಂದ ಬಿಡಿಸ್ಕೊಂಡು, ನಾನು ಯಾರನ್ನೋ ಮೀಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಕೂತ್ಕೊಳ್ತಾನೆ. ನೀವು ಮೀಟ್ ಮಾಡೋದಕ್ಕೆ ಬಂದಿರೋದು ನನ್ನನ್ನೇ ಅಂದಾಗ, ಇಲ್ಲ ನಾನು ಆನಂದ್ ಶರ್ಮಾ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದಾಗ, ಆನಂದ್ ಶರ್ಮಾ ಅವ್ರ ಮಗಳು ನಾನು, ಅವ್ರು ನಮ್ಮ ಡ್ಯಾಡು ಅಂತ ಹೇಳ್ತಾಳೆ. ನನಗೆಲ್ಲ ಗೊತ್ತಿದೆ ನೀವು ಬ್ಯಾನ್ ಆಗಿರೋದು, ಇದನ್ನೆಲ್ಲ ಡೀಲ್ ಮಾಡೋದಕ್ಕೆ ನನ್ನ ಡ್ಯಾಡ್ ನನಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಅದನ್ನು ಅವ್ನು ತುಂಬ ಕ್ಲೋಸಾಗಿ ಮೂವ್ ಮಾಡೋದು, ಕೈ ಹಿಡ್ಕೊಳ್ಳೋದು, ಇದನ್ನೆಲ್ಲ ಕೀರ್ತಿ ನೋಡಿ ಅವಳಿಗೆ ಸಿಟ್ಟು ಬರ್ತಾ ಇರುತ್ತೆ. ಈ ಕಡೆ ಸುಪ್ರೀತಾ ಲಕ್ಷ್ಮಿ ಕರ್ಕೊಂಡ್ಬಿಟ್ಟು ಕೀರ್ತಿ ಬಗ್ಗೆ ಅವಳಿಗಿದ್ದಂಥ ಅನುಮಾನನ ಹೇಳ್ತಾ ಇರ್ತಾಳೆ. ಕೀರ್ತಿ ಮಗು ಥರ ಇರೋದೇ ಸುಳ್ಳು ಅಂತ ಅನಿಸುತ್ತೆ. ಅವಳು ಆಡ್ತಿರೋದು, ಅವಳು ನಡ್ಕೊಳ್ತಿರೋದು ಬಿಹೇವಿಯರ್ ಎಲ್ಲ ನೋಡಿದರೆ 8-10 ವರ್ಷದ ಮೆಂಟಾಲಿಟಿ ಇರೋ ಅವ್ಳು ನಡ್ಕೊಳ್ಳೋ ಥರ ನಡ್ಕೋತಾ ಇಲ್ಲ, ಹಳೆ ಕೀರ್ತಿ ಥರ ನಡ್ಕೋತಾ ಇದ್ದಾಳೆ. ಮೊನ್ನೆ ನೋಡೋ ಅವಳು ರೂಮಲ್ಲಿ ಯಾವ ರೀತಿ ಮಾಡಿದ್ದು, ಕೀರ್ತಿಗೂ ಕೋಪ ಬಂದರೆ ಹಾಗೆಯೇ ಎಲ್ಲ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಹೊಡೆದಾಕ್ತಿದ್ಲು, ಅದೇ ರೀತಿ ಆಡ್ತಿದ್ದಾಳೆ ಅಂತ ಅಂದಾಗ, ಲಕ್ಷ್ಮಿ ಚಿಕ್ಕಮ್ಮ ನೀವ್ಯಾಕೆ ಹಿಂಗೆ ಮಾತಾಡ್ತಿದ್ದೀರ, ಅದು ಕೀರ್ತಿ ಮೇಲೆ ನಿಮಗೆ ಮೊದಲು ಕೀರ್ತಿ ಮೇಲೆ ಒಂದು ಒಪಿನಿಯನ್ ಇತ್ತಲ್ಲ, ಅದು ನಿಮ್ಮನ್ನು ಹಿಂಗೆ ಮಾತಾಡಿಸ್ತಾ ಇದೆ. ಬಟ್ ಯಾರು ಏನು ಹೇಳಿದ್ರು ನನಗೆ ಕೀರ್ತಿ ಮೇಲೆ ಎಳ್ಳೆಷ್ಟು ಡೌಟ್ ಇಲ್ಲ ಅಂತಿರ್ತಾಳೆ. ಆವಾಗ ಕೀರ್ತಿ ವೈಷ್ಣವ್ ಬೇರೆ ಹುಡುಗಿ ಮುಡ್ತಿರೋದು ನೋಡಿ ಸಿಟ್ಟು ಮಾಡ್ಕೊತಿರ್ತಾಳಲ್ಲ, ಅದನ್ನು ತೋರಿಸ್ತಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ, ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ.